This call is now being recorded. सुमतिभिरनुमेयं शुभ्रकायं सखाजं सुखमयमनपायं मुक्त्युपायं विमायं नृहयमहममेयं ध्येयमाम्नाजगेयं सदजमसदजेयं श्रीसहायं भजेयं तपस्वाध्याय शुश्रूषा कृष्णपूजारतं मुनिं विश्वेशविष्टदं वन्दे परिव्राट् चक्रवर्तिनं श्रीगुरुभ्यो नमः हरिः ओम् श्रियः पत्तेरित्या गणितगुणमाणिक्यविशदप्रभा जालोल्लासोपहत सकलावद्यतमसे जगज्जन्मस्थेमप्रलयरचनाशीलवपुषे नमो शेषाम्नाजस्मृतिहृदयदीप्ताय हरजे येन प्रादुरभाविभूमिवलजे व्यस्तारिको सन्ततिः प्राबोधिश्रुतिपङ्कजं करुणया प्राकाशितत्वं परम् ध्वान्तं ध्वंसमनादि साधुनिकरश्चाकारि सन्मार्गकः तेन व्यासदिवाकरेण सततं मात्याजि मे मानसं व्याप्तिर्यस्य निजे निजे नमः सा पक्षे सपक्षे स्थितिः व्यावृत्तिश्च विपक्षतोऽथ विषजे सक्तिर्न वै बाधिते नैवास्ति प्रतिपक्षयुक्तिरतुलं शुद्धं प्रमाणं समे भूयात् तत्त्वविनिर्णयाय भगवान् आनन्दतीर्थो मुनिः भवति यदनुभावात्येडमूकोऽपि वाग्मी जडमतिरपि जन्तुर्जायते प्राज्ञमौनिः सकलवचनचेतो देवता भारती सा मम वचसि निधत्तां सन्निधिं मानसे च रमानिवासोचितवासभूमिः सन्न्यायरत्नावलिजन्मभूमिः वैराग्यभाग्यो मम पद्मनाभतीर्थामृताब्धिर्भवताद्विभूत्यै पदवाक्यप्रमाणज्ञान् प्रतिवादिमदच्छिदः श्रीमदक्षोभ्यतीर्थाख्यानुपतिष्ठे गुरून् मम श्रीमदानन्दतीर्थार्य सन्मनः सरसि भुवि अनुव्याख्याननलिने चञ्चरी कतिमे मनः न शब्दाब्धौ गाढाः न च निगमचर्चासु चतुराः न च न्याये प्रौढाः न च विदितवेद्या अभिवयम् परं श्रीमत्पूर्णप्रमतिगुरुकारुण्यसरणिं प्रपन्नामान्यास्मः किमपि च वदन्तोऽपि महताम् ॐ नारायणं निखिलपूर्णगुणैकदेहं निर्दोषमाप्यतममप्यखिलैः सुवाक्यैः अस्योद्भवादिदमशेषविशेषतोऽपि वन्द्यं सदा प्रियतमं मम सन्नमामि कुपिता हि पणच्छाया समीकृत्या परं सुखं सेवन्ते यत्पदं धीरास्तं भजे वल्लभं श्रियः ಈಗ ಅನುವ್ಯಾಖ್ಯಾನ ಶ್ಲೋಕ ಹೇಳ್ಕೊಡ್ಬೇಕಿದೆ. ಉಪಮಾಧಿಕರಣದಲ್ಲಿ ಮೊದಲನೇ ಶ್ಲೋಕ. ನ ಚ ಚಿತ್ವಾದಭಿನ್ನತ್ವಂ ನ ಚ ಚಿತ್ವಾದಭಿನ್ನತ್ವಂ ಜೀವಸ್ಯೇಷವದಾಪ್ಯತೆ ಜೀವಸ್ಯೇಷವದಾಪ್ಯತೆ. ಅದು ಜೀವಸ್ಯ ಈಶವತ್ ಆಪ್ಯತೆ ಅಂತ ಪದಚ್ಛೇದ. ಯತ ಆಭಾಸತಾಮೇವ ಯತ ಆಭಾಸತಾಮೇವ ಶ್ರುತಿರಸ್ಯ ವದತ್ಯಲಂ ಶ್ರುತಿರಸ್ಯ ವದತ್ಯಲಂ. ನ ಚ ಚಿತ್ವಾದಭಿನ್ನತ್ವಂ ಜೀವಸ್ಯೇಷವದಾಪ್ಯತೆ ಯತ ಆಭಾಸತಾಮೇವ ಶ್ರುತಿರಸ್ಯ ವದತ್ಯಲಂ. ಆಚಾರ್ಯರು ಈ ಅನುವ್ಯಾಖ್ಯಾನ ಶ್ಲೋಕದಿಂದ ಯಾವ ಮತ ಖಂಡನೆ ಮಾಡಿದ್ದಾರೆ ಅಂತ ಇಷ್ಟು ಹೊತ್ತು ಜಯತೀರ್ಥರು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಅಂದ್ರೆ ಅನುವ್ಯಾಖ್ಯಾನ ಶ್ಲೋಕ ಓದಿದಾಗ ನಾವೇನ್ ಅರ್ಥ ತಿಳ್ಕೊಳ್ತೀವಿ, ಅದರಿಂದ ಯಾವ ಮತ ಖಂಡನೆ ಮಾಡ್ತಾ ಇದ್ದಾರೆ ಗೊತ್ತೇ ಆಗಲ್ಲ. ಅದು ಆಚಾರ್ಯರ ಭಾವ ಗಾಂಭೀರ್ಯ, ಅವ್ರ ಮನಸ್ಸಲ್ಲಿ ಏನಿತ್ತು ಅಂತ ತಿಳ್ಕೊಂಡು ಹೇಳೋದು ಬಹಳ ಕಷ್ಟ. ಜಯತೀರ್ಥರು ಹೇಳಿದ್ರು ಭೇದಾಭೇದ ಮತ ಅಂತ ಒಂದು ಮತ ಇದೆ. ಅಂದ್ರೆ ಪರಮಾತ್ಮನಿಗೂ ಮತ್ತೆ ಜೀವರಿಗೂ
ಇಬ್ಬರಿಗೂ ಭೇದನೋ ಅಭೇದನೋ ಅಂದ್ರೆ ಎರಡೂ ಒಪ್ಪಿಡ್ತೀವಿ, ಭೇದಾಭೇದ ಎರಡೂ ಇದೆ ಅಂತ ಒಪ್ಪೋ ಮತ, ಅದನ್ನ ಖಂಡನೆ ಮಾಡ್ಲಿಕ್ಕೆ ಅಂತ ಹೇಳಿ ಇಲ್ಲಿ ಹೊರಟಿದ್ದಾರೆ ಅಂತ ಆಚಾರ್ಯರು. ಅದನ್ನ ನಮಗೆ ಗೊತ್ತಾಗೋದು ಹೇಗೆ? ಬ್ರಹ್ಮಸೂತ್ರ ನೋಡಿದಾಗ ಆಚಾರ್ಯರು ಅದಕ್ಕೆ ವ್ಯಾಖ್ಯಾನ ಬರೆದಿದ್ದಾರೆ ನಿಜ. ಆದರೆ ಅತಯೇವ ಚೋಪಮ ಸೂರ್ಯಕಾದಿವತ್ ಅಂತ ಅಲ್ಲಿ ಸೂರ್ಯಕ ಅಂತೆಲ್ಲ ಶಬ್ದ ಬಳಸಿದ್ರು. ಅಂದ್ರೆ ಸೂರ್ಯಕ ಅಂದ್ರೆ ಸೂರ್ಯನ ಪ್ರತಿಬಿಂಬ. ವಸ್ತುತಃ ಈ ಸೂರ್ಯನ ಪ್ರತಿಬಿಂಬದ ಬಗ್ಗೆ ಹೇಳಿದಾರೆ ನಿಜ, ಆದ್ರೆ ಏನು ಅಂತ ಇಲ್ಲಿ ಮಾತಾಡಲ್ಲ ಆಚಾರ್ಯರೇ. ಅನುವ್ಯಾಖ್ಯಾನ ಮೊದಲನೇ ಶ್ಲೋಕದಲ್ಲಿ ಅದ್ರ ಬಗ್ಗೆನೇ ಹೇಳಲಿಲ್ಲ. ಅದನ್ನೆಲ್ಲ ನೋಡಿ ಪೂರ್ವಾಪರ ಎಲ್ಲ ನೋಡ್ಕೊಂಡು, ಪೂರ್ವಾಪರ ಅಂದ್ರೆ ಹಿಂದೆ ಮುಂದೆ ಎಲ್ಲ ಓದ್ಕೊಂಡು ಒಟ್ಟಿಗೆ ಆಮೇಲೆ ವ್ಯಾಖ್ಯಾನ ಬರ್ದಿದ್ದಾರೆ ಜಯತೀರ್ಥರು. ದೊಡ್ಡ ವಿಷಯ. ಇಲ್ಲಿ ಆ ಶ್ಲೋಕದ ಅರ್ಥವನ್ನು ಗಮನಿಸೋಣ. ನಚ ಚಿತ್ವಾತ್ ಅಭಿನ್ನತ್ವಂ ಜೀವಸ್ಯ ಈಶವತ್ ಆಪ್ಯತೆ. ಇದನ್ನ ಅನುಮಾನ ತೋರಿಸ್ತಾ ಇದ್ದಾರೆ. ಆ ಅನುಮಾನ ಹಿಂದಕ್ಕೆ ಜಯತೀರ್ಥರು ಹೇಳಿದಾಯ್ತು. ಜೀವಸ್ಯ ಅಭಿನ್ನತ್ವಂ ನಚ ಅಂದ್ರೆ ಜೀವ ತಾನು ಎಂದಿಗೂ ಪರಮಾತ್ಮನ ಜೊತೆಗೆ ಐಕ್ಯವನ್ನ ಪಡಿಲಿಕ್ಕೆ ಸಾಧ್ಯ ಇಲ್ಲ ಅಂತ. ಹಾಗಾದ್ರೆ ಐಕ್ಯವನ್ನ ಪಡಿಲಿಕ್ಕೆ ಒಂದು ಅನುಮಾನ ಹೇಳ್ಬೇಕು ಅಂತ ಅರ್ಥ. ಅದು ಹಿಂದಕ್ಕೆ ಬಂದಾಯ್ತು. ಈಗ ಏನ್ ಹೇಳ್ತಾರೆ? ಉತ್ತರ ಕೊಡ್ತಾ ಇದ್ದಾರೆ ಆಚಾರ್ಯರು. ನೋಡಿ, ನೀವು ಜೀವನಿಗೆ ಪರಮಾತ್ಮನಿಗೆ ಭೇದ ಒಪ್ಪಿಕೊಂಡ್ರೆ ನಮಗ್ ಸಂತೋಷ. ಯಾಕೆ? ಬೇರೆ ಬೇರೆ ಜೀವ ಬೇರೆ, ಪರಮಾತ್ಮ ಬೇರೆ. ಆದ್ರೆ ಆ ಜೀವ ಮತ್ತೆ ಪರಮಾತ್ಮ ಇಬ್ರು ಒಂದೇ ಅಂತ ನೀವೇನ್ ಒಪ್ತೀರಿ? ಇದು ಸರಿಯಲ್ಲ. ಯಾಕೆ? ನೀವು ಕಾರಣ ಏನ್ ಕೊಟ್ಟಿದ್ದು? ಚಿತ್ವಾತ್, ಅವನು ಒಬ್ಬ ಚೇತನ. ಈಗ ಹೇಗೆ ಪರಮಾತ್ಮನ ಅವತಾರ ಇದೆ, ಯಾವ ಅವತಾರ? ಮತ್ಸ್ಯ, ಕೂರ್ಮ, ವರಾಹ. ಈ ಎಲ್ಲ ಅವತಾರಕ್ಕೂ ಪರಮಾತ್ಮನ ಆ ಮೂಲ ರೂಪಕ್ಕೂ ನೀವು ಭೇದ ಒಪ್ತೀರಾ? ಭೇದ ಒಪ್ಪಲ್ಲ. ಅದೆರಡು ಕೂಡ ಒಂದೇ. ಅವೆಲ್ಲ ಅವತಾರಗಳು, ಆ ಮೂಲ ರೂಪ ಎಲ್ಲ ಒಂದೇ. ಅದೇ ತರ ನಾವು ಚೇತನರು. ಅವುಗಳು ಯಾಕೆ ಒಂದೇ? ಅವು ಚೇತನ. ಪರಮಾತ್ಮ ಒಬ್ಬ ಚೇತನ. ಚೇತನ ಅಂದ್ರೆ ಹೀಗೆ ಅರ್ಥ ಮಾಡ್ಕೊಳ್ಳಿ, ಯಾವುದು ಜಡ ಆಗಿಲ್ವೋ ಅದು ಚೇತನ. ಪರಮಾತ್ಮ ಚೇತನ, ಅವನ್ ಜಡ ಅಲ್ಲ. ಮತ್ಸ್ಯ, ಕೂರ್ಮ, ವರಾಹ ಇದು ಜಡ ಅಲ್ಲ, ಅದು ಚೇತನ. ಚೇತನ ಅಂದ್ಮೇಲೆ ಅವೆರಡು ಒಂದೇ. ಹಾಗೆ ಪರಮಾತ್ಮ ಜೀವ ಇಬ್ರು ಚೇತನರೇ. ನಾವೇನ್ ಜಡ ಅಲ್ಲ, ನಮ್ಮ ದೇಹ ಜಡ ಅಷ್ಟೇ. ಪರಮಾತ್ಮ ಅವನಿಗೆ ದೇಹ ಅವನೇ, ಅದು ದೇಹ ಅವನಿಗಿಂತ ಬೇರೆ ಅಂತಿಲ್ಲ. ಅದು ಯಾವತ್ತು ಚೇತನ, ಅವನ ದೇಹವೇ ಚೇತನ ಅವನಿಗೆ. ನಮಗೆ ನಮ್ಮ ದೇಹ ಚೇತನ ಅಲ್ಲ ಅಷ್ಟೇ, ಅದು ಜಡ. ನಾವು ಮಾತ್ರ ಚೇತನ. ಅಂತೂ ನಮಗೂ ಪರಮಾತ್ಮನಿಗೂ ಅಭೇದ, ಇಬ್ರು ಒಂದೇ ಅಂತ ಹೇಳ್ಬೇಕು ಅಂತ. ಆದ್ರೆ ನಚ ಆಪ್ಯತೆ, ಎಂದೆಂದಿಗೂ ಸರಿಯಿಲ್ಲ. ಈ ರೀತಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಜೀವರು ಪರಮಾತ್ಮನ ಜೊತೆಗೆ ಐಕ್ಯವನ್ನ ಪಡೆಯೋದು, ಒಂದೇ ಆಗೋದು ಅಂತ ಸಾಧ್ಯ ಇಲ್ಲ. ಯಾಕೆ ಅಂದ್ರೆ ಮುಂದೆ ಉತ್ತರ ಕೊಡ್ತಾರೆ. ಯತ ಆಭಾಸತಾಮೇವ ಶ್ರುತಿರಸ್ಯ ವದತ್ಯಲಂ. ಶ್ರುತಿ ಅಂದ್ರೆ ವೇದವಾಕ್ಯಗಳು ಈ ಈಶ್ವರನಿಗೆ ಏನ್ ಈ ಈಶ್ವರನಿಗೆ ಅಥವಾ ಜೀವನಿಗೆ ಅಂತ ಇಟ್ಕೊಳ್ಳಿ. ಇಲ್ಲಿ ಅಸ್ಯ ಅನ್ನೋದಕ್ಕೆ ಎರಡು ಅರ್ಥ ಬರ್ತಿದ್ದಾರೆ. ಒಂದರ್ಥ ಅಸ್ಯ ಅಂದ್ರೆ ಜೀವನಿಗೆ ಅಂತ ಒಂದರ್ಥ. ಈಗ ಶ್ರುತಿ ಅಸ್ಯ ವದತ್ಯಲಂ ಅಂತಿದೆಯಲ್ಲ, ಅಲ್ಲಿ ಅಸ್ಯ ಅನ್ನೋ ಶಬ್ದ ಜೀವ ಅಂತ ಇಟ್ಕೊಳ್ಳಿ. ಅಸ್ಯ ಅಂದ್ರೆ ಜೀವನಿಗೆ ವೇದವಾಕ್ಯಗಳು ಏನ್ ಹೇಳ್ತಾ ಇದಾವೆ ಅಂದ್ರೆ, ಜೀವ ಆ ಪರಮಾತ್ಮನ ಪ್ರತಿಬಿಂಬ ಅಂತ ಹೇಳ್ತಾ ಇದೆ ಅಷ್ಟೇ ಹೊರತು ಆ ಜೀವ ಪರಮಾತ್ಮನಿಗಿಂತ ಅಭಿನ್ನ ಅಂದ್ರೆ ಇಬ್ರು ಒಂದೇ ಅಂತ ಹೇಳ್ತಾ ಇಲ್ಲ. ಜೀವ ಯಾರು ಅಂತ ಪ್ರಶ್ನೆ ಕೇಳಿದ್ರೆ ಆಗ ಜೀವ ಅಂದ್ರೆ ಪರಮಾತ್ಮನೇ, ಪರಮಾತ್ಮನಿಗಿಂತ ಬೇರೆ ಜೀವ ಅಂತ ಒಬ್ಬ ಇಲ್ಲ ಅಂತ ಯಾರು ಹೇಳ್ತಾರೆ. ಎಷ್ಟೋ ಲಕ್ಷ ಕೋಟಿ ಜನರಿದ್ದಾರೆ. ಅಂಥ ಲಕ್ಷ ಕೋಟಿ ಜನರ ಇದ್ರೂ ಕೂಡ ಅಂಥ ಜನರಲ್ಲಿ ಅಂದ್ರೆ ಪ್ರತಿಯೊಬ್ಬರ ದೇಹದಲ್ಲಿ ಜೀವ ಇರ್ತಾನೆ. ಆ ಎಲ್ಲ ಜೀವರುಗಳು ಆ ಪರಮಾತ್ಮ ಒಬ್ಬನೇ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ವೇದವಾಕ್ಯ ಏನು ಹೇಳ್ತಾ ಇದೆ? ವೇದವಾಕ್ಯ ಜೀವನನ್ನ ಭಗವಂತನ ಪ್ರತಿಬಿಂಬ ಅಂತ ಹೇಳ್ತಾ ಇದೆ. ಯದ್ಯಪಿಲಿ ಪ್ರತಿಬಿಂಬ ಅನ್ನೋ ಶಬ್ದ ಬಳಸಲ್ಲ ಸದ್ಯದಲ್ಲಿ. ಇಲ್ಲಿ ಯಥ ಆಭಾಸತ ಅಂತ ಬಳಸಿದ್ದಾರೆ. ಆಭಾಸ ಅನ್ನೋ ಶಬ್ದಕ್ಕೆ ಪ್ರತಿಬಿಂಬ ಅಂತ ಅರ್ಥ. ಆಭಾಸ ಅನ್ನೋ ಶಬ್ದಕ್ಕೆ ಪ್ರತಿಬಿಂಬ ಅಂತ ಹೇಗ ಅರ್ಥ ಅನ್ನೋದನ್ನ ಮುಂದಕ್ಕೆ ತಿಳಿಸ್ತಾರೆ ನಮ್ಗೆ. ಆಭಾಸ ಅಂದ್ರೆ ಏನು ಅಂತ. ಸಾಮಾನ್ಯವಾಗಿ ಆಭಾಸ ಅಂದ್ರೆ ಈಗ ಬ್ರಾಹ್ಮಣ ಆಭಾಸ ಅಂತ ಕರಿತೀವಿ. ಇವನ್ ಬ್ರಾಹ್ಮಣನ್ ತರ ತೋರ್ತಾನೆ, ವಾಸ್ತವಿಕ ಅವನ್ ಬ್ರಾಹ್ಮಣ ಅಲ್ವೇ ಅಲ್ಲ, ಸುಮ್ನೆ ನಾಟಕ ಮಾಡ್ತಾ ಇದ್ದಾನೆ ಅಂತ. ವೇಷ ತೊಡ್ಕೊಳೋದು, ಅದು ನಾನು ಬ್ರಾಹ್ಮಣ ಅನ್ನೋ ತರ ಆಚರಣೆ ಮಾಡ್ಕೊಡ್ತಾ ಇರೋದು ಅಂತ. ವಾಸ್ತವಿಕವಾಗಿ ಬ್ರಾಹ್ಮಣ ಆಭಾಸ, ಕ್ಷತ್ರಿಯ ಆಭಾಸ ಅಂದ್ರೆ ಸುಳ್ಳು. ಈಗ ಇವನ್ಗೆ ಹೇಳ್ತೀವಲ್ಲ ಪೌಂಡ್ರಕ ವಾಸುದೇವ, ಆ ಪೌಂಡ್ರಕ ವಾಸುದೇವನು ವಾಸುದೇವ ಆಭಾಸ. ಅವ್ನು ನಿಜವಾಗ ದೇವರಲ್ಲ, ದೇವ್ರ ತರ ನಾಟಕ ಅಷ್ಟೇ. ಆ ತರ ಇಲ್ಲಿ ಆಭಾಸ ಅಂದ್ರೆ ಪರಮಾತ್ಮನ್ ತರ ಜೀವ ಅಲ್ಲ, ಸುಮ್ನೆ ನಾಟಕ ಅಂತ ಅರ್ಥ. ಅಂದ್ರೆ ಹಾಗಲ್ಲ. ಇಲ್ಲಿ ಆಭಾಸ ಅನ್ನೋ ಶಬ್ದಕ್ಕೆ ಭಗವಂತನ ಅಧೀನವಾಗಿ ಜ್ಞಾನ,
ಮತ್ತೆ ಅಸ್ತಿತ್ವ ಎಲ್ಲ ಇದೆ ಆ ಜೀವನಿಗೆ. ಅದಕ್ಕೆ ಅವನಿಗೆ ಆಭಾಸ, ಪ್ರತಿಬಿಂಬ ಅಂತ ಕರೀತಾರೆ. ಅದಕ್ಕೆ ಸರಳವಾಗಿ ಅರ್ಥ ಹೇಳಿರ್ತೀನಿ, ಮುಂದಕ್ಕೆ ಬಂದಾಗ ಇನ್ನು ವಿಸ್ತಾರವಾಗಿ ನೋಡೋಣ. ಆ ಅಂದ್ರೆ ಚೆನ್ನಾಗಿ ಅಂತ ಅರ್ಥ. ಆಭಾಸ ಅನ್ನೋಲಿ ಆ ಅಂದ್ರೆ ಚೆನ್ನಾಗಿ. ಭಾ ಮತ್ತೆ ಆಸ ಅಂತ ಎರಡಿದೆ ಅಲ್ಲಿ. ಭಾ ಅಂದ್ರೆ ಜ್ಞಾನ ಅಂತ ಅರ್ಥ. ಆಸ ಅಂದ್ರೆ ನಮ್ಮ ಅಸ್ತಿತ್ವ, ನಾವು ಮಾಡೋ ಪ್ರತಿಯೊಂದು ಕೆಲಸ, ನಮ್ಮ ಅಸ್ತಿತ್ವ ಜೊತೆಗೆ ಜ್ಞಾನ, ಎಲ್ಲವೂ ಯಾರಿಂದ ಸಿಗತ್ ನಮಗೆ? ಆ ಭಗವಂತನಿಂದ ಸಿಗತ್ತೆ. ಈ ಎಲ್ಲ ವಿಷಯ, ಜ್ಞಾನ ಮತ್ತೆ ಅಸ್ತಿತ್ವ, ಪ್ರವೃತ್ತಿ, ನಾವೇನೇನು ಓಡಾಡ್ತೀವಿ, ಕೆಲಸಗಳನ್ನ ಮಾಡ್ತೀವಿ, ಈ ಎಲ್ಲ ವಿಷಯದಲ್ಲಿ ಆ ಚೆನ್ನಾಗಿ ನಮಗೆ ಅನುಗ್ರಹ ಮಾಡಿ ನಮ್ ಕೈಲಿ ಮಾಡಿಸ್ತಾನೆ. ಅದು ಅವನ ಪ್ರತಿಬಿಂಬ. ನಾವು ನೆರಳಿನ ತರ, ನೆರಳು ಹೋಗ್ಬೇಕು ಅಂದ್ರೆ ನಾವು ನಿಂತ್ರೆ ಆಗಲ್ಲ, ನಾವು ಓಡಾಡದೆ ನೆರಳು ಕೂಡ ಓಡಾಡತ್ತೆ, ಇಲ್ಲ ಅಂದ್ರೆ ಇಲ್ಲ. ಆ ತರ ನಮ್ ಪರಿಸ್ಥಿತಿ, ನಾವು ನೆರಳಿನ ತರ ಇದೀವಿ, ಪ್ರತಿಬಿಂಬ ಅಂತ. ಅಂತೂ ಭಗವಂತನ ಪ್ರತಿಬಿಂಬದ ತರ ನಾವಿದೀವಿ. ವಾಸ್ತವಿಕವಾಗಿ ನೆರಳು ಬೇರೆ, ಆ ನೆರಳು ಯಾರ ವ್ಯಕ್ತಿ ಇದೋ ಅವನು ಬೇರೆನೆ. ಇಲ್ಲಿ ಪ್ರತಿಬಿಂಬ ಅಂತಂದ್ರೆ ಅರ್ಥ, ಅವನ ಅಧೀನವಾಗಿ ನಾವು ಕೆಲಸ ಮಾಡ್ತೀವಿ. ಕನ್ನಡಿಲಿರೋ ಮುಖ ಸುಮ್ನೆ ಇರತ್ತೆ, ನಾವೇನಾದ್ರು ಮಾಡಿದ್ರೆ ಕನ್ನಡಿಲಿ ಆ ಮುಖ ಆಚೆ ಅಲಗಾಡತ್ತೆ. ನಾವು ಕನ್ನಡಿಲಿ ಕೈ ನೋಡ್ತಾ ಇರ್ತೀವಿ, ಆ ಕೈ ಯಾವಾಗ ಅಲ್ಲಾಡತ್ತೆ? ನಾವು ಕೈ ಎತ್ತದಾಗ ಆಗತ್ತೆ. ಹಾಗಾದ್ರೆ ಪ್ರತಿಬಿಂಬ ಅನ್ನೋದೇನಿದೆ ಅದು ಯಾವತ್ತೂ ಕೂಡ ಬಿಂಬದ ಅಧೀನ. ನಾವ್ ಹೇಗ್ ಮಾಡ್ತೀವೋ ಹಾಗದ್ ಮಾಡ್ಬೇಕಷ್ಟೇ, ನಮ್ ಕೈಲಿ ಅದಿರೋದು. ಕನ್ನಡಿಲಿರೋ ಮುಖ ಮತ್ತೆ ಕೈ ಕಾಲು ಏನೇನ್ ತೋರತ್ತೆ ಕನ್ನಡಿಲಿ, ಅದೆಲ್ಲ ನಮ್ ಕೈಲಿದೆ. ನಾವ್ ಹೇಗ್ ಮಾಡ್ತೀವೋ ಹಾಗ ಅದ್ ಮಾಡತ್ತೆ, ಕುಣಿಯತ್ತೆ. ನಾವು ಗೊಂಬೆನ ಕುಣಿಸೋ ತರ ಅದು ಕುಣಿಯತ್ತೆ, ಯಾವುದು ಪ್ರತಿಬಿಂಬ. ಹಾಗೆ ಜೀವನ ಪರಿಸ್ಥಿತಿನೂ ಹಾಗೆ. ಜೀವ ಪರಮಾತ್ಮ ಹೇಗ್ ಕುಣಿಸ್ತಾನೋ ಹಾಗೆ ಪರಮಾತ್ಮನ ಪ್ರತಿಬಿಂಬ, ಪರಮಾತ್ಮ ನೆರಳಿನಂತೆ ಏನ್ ಹೇಳ್ತೀವಲ್ಲ ಆ ರೀತಿ ನೆರಳಿನಂತೆ ಆ ಜೀವ ಇದ್ದಾನೆ. ಇಷ್ಟನ್ನ ಯಥ ಆಭಾಸತಾಮೇವ ಅಂತ ಇಷ್ಟಿದೆ. ಇಷ್ಟ ಹೇಳಿ ಚಿತ್ವಾತ್ ಅಂತ ಶ್ಲೋಕದಲ್ಲಿ ಒಂದು ಪದ ಹಾಕಿದ್ದಾರೆ. ಚಿತ್ವಾತ್ ಅನ್ನೋದಕ್ಕೆ ಏನರ್ಥ? ಚೇತನತ್ವಾತ್ ಅಂದ್ರೆ ಜಡ ಅಲ್ಲ, ಚೇತನ ಆದ್ದರಿಂದ ಅಂತ ಅರ್ಥ ಹೇಳಿದ್ದಾರೆ. ಅದ್ರ ಜೊತೆಗೆ ಇನ್ನೊಂದು ಕೂಡ ತಗೊಳ್ಬೇಕು. ಯಾಕಂದ್ರೆ ಉದಾಹರಣೆ ಕೊಡ್ತಾ ಮತ್ಸ್ಯ ಕೂರ್ಮ ಅಂತ ನಾನು ಉದಾಹರಣೆ ಹೇಳಿದೆ. ವಾಸ್ತವಿಕವಾಗಿ ಇಲ್ಲಿ ಮತ್ಸ್ಯ ಕೂರ್ಮ ಅಂತ ಹೇಳಿದೆ ಶ್ಲೋಕದಲ್ಲಿ ಇಲ್ಲ ಅಂತ ಅನ್ಸುತ್ತೆ. ಆದ್ರೆ ಈಶವತ್ ಅಂತ ಹಾಕಿದ್ದಾರೆ, ದೇವರ ತರಹ ಅಂದ್ರೆ ದೇವರ ರೂಪಗಳಂತೆ ಅಂತಾನು ಅರ್ಥ ತಗೊಳ್ಬಹುದು. ಅದಕ್ಕೆ ಅಲ್ಲಿ ಬರ್ದಿದ್ದಾರೆ ಈಶ್ವರ ಅವತಾರ ವಚ್ಚ ಅಂತ ಬರ್ದಿದ್ದಾರೆ ಜಯತೀರ್ಥರು. ಅಲ್ಲಿ ಅಂಶ ಅಂತ ತಗೊಂಡಾಗ ಮತ್ಸ್ಯಾದಿಗಳನ್ನ ತಗೊಳ್ಬೇಕು. ಅಂದ್ರೆ ಈಗ ಭಗವಂತನ ಅಂಶ ಯಾವುದು? ಮತ್ಸ್ಯ. ಭಗವಂತನ ಅಂಶ ಕೂರ್ಮ, ಭಗವಂತನ ಅಂಶ ವರಾಹ, ಹೀಗೆಲ್ಲ ಹೇಳ್ತಾ ಹೋಗ್ತೀವಿ. ಯಾವತ್ತು ಅಂಶ ಬೇರೆ ಅಲ್ಲ, ಅಂಶಿ ಬೇರೆ ಅಲ್ಲ. ಈಗ ದುಡ್ಡಿನ ಅಂಶ ನಮ್ಮ ಹತ್ರ ಇದೆ, ಒಂದು ಯಾರೋ ಒಂದು ಕೋಟಿ ಒಬ್ಬನ ಹತ್ರ ಇದೆ, ಕೋಟಿಯ ಒಂದ್ ಅಂಶ ನನ್ನ ಹತ್ರ ಇದೆ, ಜಾಸ್ತಿ ಏನಿಲ್ಲ, ಕೋಟಿಯ ಒಂದ್ ಅಂಶ ನನ್ನ ಹತ್ರ ಇದೆ ನಾವ್ ಹೇಳ್ತಾ ಇರ್ತೀವಿ. ಆ ಒಂದ್ ಅಂಶ ಅಂದ್ರೇನು? ಅವನದೇ ದುಡ್ಡಿನಲ್ಲಿ ಒಂದು ಭಾಗ ನಮ್ಮ ಹತ್ರ ಇದೆ ಅಂತ ಅರ್ಥನಾ? ಅಲ್ಲ, ಅವನಿಗೆ ಹೋಲಿಸಿದ್ರೆ ನನ್ನ ಹತ್ರ ಇರೋದು ತುಂಬಾ ಕಡಿಮೆ ಅಂತ ಅರ್ಥ. ಈ ನಿಟ್ಟಿನಲ್ಲೇ ನಮಗೆ ಭಗವದ್ಗೀತೆ ಎಲ್ಲ ಬರೋ ಮಾತು ಮಮೈವಾಂಶೋ ಜೀವ ಲೋಕೆ ಅಂತ ಬಂತಲ್ಲ, ಅದಕ್ಕೆ ನಿಜವಾಗಿ ಏನರ್ಥ ಅಂದ್ರೆ, ಭಗವಂತ ಹೇಳೋದು ನನ್ನ ಅಂಶ ಜೀವ ಅಂದ್ರೆ ಏನರ್ಥ? ನಾವು ಅವನ ತುಂಡು ಅಂತ ಅರ್ಥನ? ಅಂಶ ಅಂದ್ರೆ ಈಗ ಬಟ್ಟೆಯ ಅಂಶ ಅಂದ್ರೇನು? ಬಟ್ಟೆಯ ಒಂದು ತುಂಡು, ಆ ರೀತಿ ಒಂದು ಪಾರ್ಟ್, ಆ ರೀತಿ ಅರ್ಥ ಅಲ್ಲ ಅಂಶ ಅಂದ್ರೆ. ಹಾಗೆ ಭಗವಂತನ ಅಂಶ ಜೀವರು ಅಂದ್ರೆ ನಾವು ಅವನ ಒಂದು ಕೈಯಿನ ಒಂದು ಯಾವುದೋ ಒಂದು ಸಣ್ಣ ಭಾಗ ಅಂತ ಅರ್ಥನ? ಹಾಗಲ್ಲ. ನಿಜವಾಗಿ ಭಗವಂತನ ಅಂಶ ಜೀವ ಅಂದ್ರೆ ಏನರ್ಥ? ಭಗವಂತನಿಗಿರೋ ಶಕ್ತಿ ಅದು ಇದು ಎಲ್ಲ ಹೋಲಿಸಿದ್ರೆ ತುಂಬಾ, ಅದಕ್ಕೆ ಹೋಲಿಸಿದ್ರೆ ನಮ್ಮ ಏನೋ ಇಲ್ಲ, ಏನೋ ಒಂದ್ ಸ್ವಲ್ಪ ಅಂಶ, ಏನೋ ಒಂದು ಚಿಕ್ಕದು ಅಷ್ಟೇ ಅಂತ ಅರ್ಥ ಅಂತ ಅದಕ್ಕೆ. ಹೇಗೆ ಒಬ್ಬನ ಹತ್ರ ತುಂಬಾ ಜಾಸ್ತಿ ದುಡ್ಡಿದ್ರೆ ಅವನಷ್ಟಂತೂ ನಮ್ದಿಲ್ಲ, ಒಂದು ಅಂಶ ಅಷ್ಟೇ ನಮ್ಮ ಹತ್ರ ಇರೋದು ಅಂತ ಹೇಳೋ ತರ. ಹಾಗೆ ನೋಡಿದ್ರೆ ಅವನ ದುಡ್ಡಿನ ಒಂದು ಪಾರ್ಟ್ ಅಂಶ ನಮ್ಮ ಹತ್ರ ಏನಿಲ್ಲ, ಅವ್ನಿಗೆ ಹೋಲ್ಸಿದ್ರೆ ಹಾಗೆ ಉಂಟು ಅಂತ ಹೇಳೋದು. ಆ ತರ ಇಲ್ಲಂತೆ ಅಂಶ ಅನ್ನೋದಕ್ಕೆ ಆ ರೀತಿ ಅರ್ಥ. ಆದ್ರೆ ಭಗವಂತನ ಮತ್ಸ್ಯ ಅವತಾರ, ಭಗವಂತನ ಅಂಶ ಅಂತೆಲ್ಲ ಹೇಳ್ತೀವಲ್ಲ, ಅಲ್ಲಿ ಈ ತರ ಅಂಶ ಅಲ್ಲ, ಸ್ವರೂಪ ಅಂಶ. ನಿಜವಾಗಿ ಭಗವಂತನೇ ಪೂರ್ತಿಯಾಗಿ ಬಂದಿದ್ದಾನೆ. ಯಾರಲ್ಲಿ? ಇದು ಮತ್ಸ್ಯನಾಗಿ ಬಂದಿದ್ದಾನೆ, ಕೂರ್ಮನಾಗಿ ಬಂದಿದ್ದಾನೆ ಪರಮಾತ್ಮನೇ. ಅದನ್ನ ಸ್ವರೂಪಾಂಶ ಅಂತ ಕರಿತೀವಿ. ಸ್ವರೂಪಾಂಶ ಅಂತಂದ್ರೇನು? ಸಂಪೂರ್ಣವಾಗಿ ಭಗವಂತನೇ ಬಂದ್ಬಿಡೋದು ಅಂತ ಅರ್ಥ. ಅದಕ್ಕೆ ಶಾಸ್ತ್ರದಲ್ಲೆಲ್ಲಾದ್ರೂ ಇದು ಸ್ವರೂಪಾಂಶ ಅಂತ ಏನಾದ್ರು ಬರೆದ್ರೆ ಅವರೇ ಅಂತ ಅರ್ಥ, ಹೊರತು ಅವ್ರ ಆವೇಶ ಅಂತಾರ, ಸುಮ್ನೆ ಬಂದ್ ಅಲ್ಲಿ ಇರ್ತಾರೆ ಅಂತಲ್ಲ. ಈಗ ನಾವು ಎಷ್ಟೋ ಯತಿಗಳ ಬಗ್ಗೆ ಮೂಲ ರೂಪ ಅವ್ರು ಯಾವುದು, ಈ ಯತಿಗಳ ರೂಪ ಯಾವುದು ಅಂತ ಪ್ರಶ್ನೆ ಬರ್ತಾ ಇರುತ್ತೆ, ಉತ್ತರಗಳನ್ನು ಕೇಳ್ತಾ ಇರ್ತೀವಿ. ಇವರು ಶಂಕುಕರ್ಣನ ಸ್ವರೂಪಾಂಶ ಅಂತ ಹೇಳಿದ್ರೆ ಅವಾಗ ರಾಯರೇನರ್ಥ? ಶಂಕುಕರ್ಣನೆ ಪೂರ್ತಿಯಾಗಿ ರಾಯರಾಗಿ ಬಂದಿದ್ದಾರೆ ಅಂತ ಅರ್ಥ. ಇಲ್ಲ, ಶಂಕುಕರ್ಣನ ಆವೇಶ, ಶಂಕುಕರ್ಣನ ಅಂಶ ಅಂದ್ರೆ ಅದು ಅವ್ರು ಇರ್ತಾರೆ ಅಷ್ಟೇ ಒಳಗಡೆ, ನಿಜವಾಗಿ ರಾಯರು ಶಂಕುಕರ್ಣ ಅಲ್ಲ, ಆದ್ರೆ ಒಳಗಡೆ ಶಂಕುಕರ್ಣನ ಅಂಶ ಉಂಟು ಅಷ್ಟೇ ಅಂತ ಆ ತರ ಅರ್ಥ ಮಾಡ್ಕೊಂಡ್ರೆ ಬೇರೆನೆ ಅರ್ಥ ಬರುತ್ತೆ. ಅಂತೂ ಇರ್ಲಿ, ಈ ತರ ಅಂಶ
ಅಂತ ಹೇಳ್ಬೇಕಾದ್ರೆ ಎಚ್ಚರ ಇರಬೇಕು. ಒಂದು ಭಿನ್ನಾಂಶನೋ ಸ್ವರೂಪಾಂಶನೋ ಆವಿಷ್ಟಾಂಶನೋ ಅಂತ ಇತರ ಅಂಶ ಅನ್ನೋ ಶಬ್ದಗಳೆಲ್ಲ ಬರೆಸ್ತಾರೆ. ಅಂಶ ಅಂದ್ರೆ ಒಂದು ಪಾರ್ಟ್ ಅಂತ ನಮಗ್ ಗೊತ್ತಿದೆ ನಿಜ, ಆದ್ರೆ ಸ್ವರೂಪಾಂಶ ಅಂದ್ರೆ ಮಾತ್ರ ಪೂರ್ತಿ. ಉದಾಹರಣೆಗೆ ವಾಯುದೇವರೇ ಹನುಮಂತನಾಗಿ ಭೀಮನಾಗಿ ಮಧ್ವಾಚಾರ್ಯರಾಗಿ ಬಂದ್ರು. ಹಾಗಾದ್ರೆ ವಾಯುವಿನ ಅಂಶ ಯಾರು? ವಾಯುವಿನ ಅಂಶ ಹನುಮಂತ, ವಾಯುವಿನ ಅಂಶ ಭೀಮ, ವಾಯುವಿನ ಅಂಶ ಮಧ್ವಾಚಾರ್ಯ. ಅಂಶ ಅಂದ್ರೆ ಇಲ್ಲಿ ಸುಮ್ಮನೆ ವಾಯುದೇವರ ಆವೇಶ ಮಾಡಿದ್ರು, ವಾಯುದೇವರ ಆವೇಶ ಒಳಗಡೆ ಇತ್ತು ಅಂತ ಅಷ್ಟೇ ಅರ್ಥ ಅಲ್ಲ. ಅಥವಾ ವಾಯುವಿಗಿಂತ ಬೇರೆನೇ ಇವರೆಲ್ಲ ಭಿನ್ನಾಂಶ. ಹೇಗೆ ನಾವು ಭಗವಂತನ ಅಂಶರೇ, ಆದ್ರೆ ಭಗವಂತನೇ ಬೇರೆ ನಾವೇ ಬೇರೆ, ಆತರ ಬೇರೇನೂ ಅಲ್ಲ. ಯಾರು? ವಾಯುದೇವರು ಮತ್ತೆ ಜೊತೆಗೆ ಅವರ 3 ಅವತಾರ. ಅವರ 3 ಅವತಾರದ ಪೂರ್ತಿ ಸ್ವರೂಪಾಂಶ, ಪೂರ್ತಿ ಅವರೇ ಸ್ವರೂಪ ಪೂರ್ತಿ, ಹೊರತು ಅವರು ಬರೀ ಬಂದು ಕೂತಿದ್ದು ಒಂದ್ ಸ್ವಲ್ಪ ಹೊತ್ತು ಹೊರಟರು ಬೇರೆ ಯಾರೋ ವ್ಯಕ್ತಿ, ಹಾಗಲ್ಲ. ಈ ರೀತಿ ಸ್ವರೂಪಾಂಶ, ಭಿನ್ನ ಅಂಶ, ಆವಿಷ್ಟ ಅಂಶ ಅಂತ ಹೀಗೆಲ್ಲ ಹೇಳ್ತೀವಿ. ಈಗ ಬ್ರಹ್ಮದೇವರಿದ್ದಾರೆ, ಬ್ರಹ್ಮದೇವರಾಗ್ಬೇಕಾದ್ರೆ ಭೂಲೋಕದಲ್ಲಿ ಬ್ರಹ್ಮದೇವರಿಗೆ ಅವತಾರ ಇಲ್ಲ, ನಮಗ್ ಗೊತ್ತಿದೆ. ಅಂತ ಬ್ರಹ್ಮದೇವರು ಚಂದ್ರನಲ್ಲಿ ವಿಶೇಷವಾದ ಸನ್ನಿಧಾನ ಇಟ್ಟಿರ್ತಾರೆ. ಹಾಗಂತ ಚಂದ್ರನ ಬ್ರಹ್ಮ ಅಂತ ಕರೆಯುವಾಗಿಲ್ಲ. ಚಂದ್ರನಲ್ಲಿ ಬ್ರಹ್ಮದೇವರ ಆವೇಶ ಅಷ್ಟೇ, ಅದು ಭಿನ್ನಾಂಶ, ಬೇರೆ ಬೇರೆನೆ. ಬ್ರಹ್ಮದೇವರೇ ಬೇರೆ, ಚಂದ್ರನೇ ಬೇರೆ. ಹಾಗಂತ ಸ್ವರೂಪಾಂಶ ಅಲ್ಲ, ಬ್ರಹ್ಮದೇವರೇ ಚಂದ್ರನಾಗಿ ಬಂದದ್ದಲ್ಲ, ಚಂದ್ರನ ಒಳಗಡೆ ಅವರ ಸನ್ನಿಧಾನ ಇತ್ತು, ಬ್ರಹ್ಮದೇವರ ಸನ್ನಿಧಾನ ಹೆಚ್ಚು. ಈ ತರ ಅಂಶಗಳ ಬಗ್ಗೆ ನಾವು ತಿಳ್ಕೊಳ್ಬೇಕಾಗಿದ್ದ ವಿಷಯ. ಈ ಅಂಶದ ಬಗ್ಗೆ ದೊಡ್ಡ ವಿಚಾರ ಇದೆ ಶಾಸ್ತ್ರದಲ್ಲಿ, ಇನ್ನು ಮುಂದೆ ಅಧ್ಯಾಯಗಳಲ್ಲಿ ಬರುತ್ತೆ, ಹಿಂದಿನ ಅಧ್ಯಾಯಗಳಲ್ಲಿ ಅದು ಮತ್ತೆ ನೋಡೋಣ ಅಂಶಗಳ ಬಗ್ಗೆ. ಈ ಅಂಶದ ಬಗ್ಗೆ ಬರ್ತಾ ಇಲ್ಲಿ ಮತ್ಸ್ಯಾದಿಗಳು, ಮತ್ಸ್ಯ ಕೂರ್ಮ ಇತ್ಯಾದಿ ಅವತಾರ ಏನಿದೆ ಇದು ಭಗವಂತನ ಅಂಶ, ಅದು ಭಗವಂತನ ಸ್ವರೂಪಾಂಶ, ಅವೆಲ್ಲ ಒಂದೇ ಒಂದೇ. ಆದ್ರಿಂದ ಹೇಗೋ ಅಂಶ ಅಂದ್ಮೇಲೆ ಒಂದೇ ಆಗಿರುತ್ತೆ, ಅದೇ ತರ ನಾವು ಭಗವಂತನ ಅಂಶ ಅಂದ್ಮೇಲೆ ಒಂದೇ ಆಗಿರ್ಬೇಕು ಅಂತಂದ್ರೆ ಇಲ್ಲ. ಪ್ರತಿಬಿಂಬ ಬಿಂಬ ಅಂತ ಆಗ್ಬಿಟ್ರೆ ಯಾವತ್ತೂ ಬೇರೆ ಬೇರೆ. ಕನ್ನಡಿ ಮುಂದೆ ನಿಂತ್ಕೊಂಡ್ ನಾವು ಆ ಕನ್ನಡಿಲಿ ಏನಿದೆಯಲ್ಲ ಅದ್ ನಾನೇ ಅಂತ ಹೇಳಲಿಕ್ಕೆ ಆತ? ನಾನೇ ಅಂತ ಹೇಳೋದ್ ತಪ್ಪು, ನಾನೇ ಅಂತ ಹೇಳ್ಬಾರ್ದು, ನನ್ನ ತರ ಅದು ಇದೆ ಅಂತ ಹೇಳ್ಬೇಕಷ್ಟೇ ಕನ್ನಡಿಲಿ ಇರೋದು. ಹಾಗೆ ನೀರ್ ಮುಂದೆ ನಿಂತ್ರೆ ನೀರ್ನಲ್ಲಿ ನಮ್ ಮುಖ ಎಲ್ಲ ಕಾಣುತ್ತೆ, ಆ ನೀರ್ನಲ್ಲಿ ಇರೋದು ನಾನೇ. ನಾನೇ ಅಂದ್ರೆ ನನ್ ತರ ಇರೋದದು, ನಾನೇ ಅಂತ ಹೇಳಲಿಕ್ ಬರಲ್ಲ. ಯಾಕಂದ್ರೆ ವ್ಯತ್ಯಾಸ ಇರುತ್ತೆ ಅಲ್ಲಿರೋದಕ್ಕೂ ಇಲ್ಲಿರೋದಕ್ಕೂ. ಆ ನೀರ್ನಲ್ಲಿ ಇರೋದು ಏನ್ ಮಾಡ್ಕೊಳ್ಲಿಕ್ ಸಾಧ್ಯ? ಅದ್ ನಾವೇನ್ ಮಾಡ್ತೀವೋ ಅಷ್ಟೇ ಮಾಡ್ಲಿಕ್ ಸಾಧ್ಯ, ಅದು ಇನ್ನೇನು ಮಾಡ್ಲಿಕ್ ಸಾಧ್ಯ ಇಲ್ಲ, ಅದಕ್ಕೆ ಅಷ್ಟು ಶಕ್ತಿನೂ ಇರಲ್ಲ. ಅಂತೂ ಬಿಂಬ ಪ್ರತಿಬಿಂಬ ಅನ್ನೋ ಕಲ್ಪನೆಯನ್ನು ಇಟ್ಕೊಂಡು, ಕಲ್ಪನೆ ಅಂತ ಸಂಸ್ಕೃತ ಹೇಳೋದು ಅದು ಸುಳ್ಳು ಅನ್ನೋ ಅರ್ಥ ಅಲ್ಲ, ನಾವೇನೋ ಕಲ್ಪನೆ ಮಾಡ್ಬಿಟ್ಟು ಅನ್ನೋ ಅರ್ಥ ಅಲ್ಲ. ಅಂದ್ರೆ ಒಂದು ಅಭಿಪ್ರಾಯ, ಬಿಂಬ ಪ್ರತಿಬಿಂಬ ಭಾವ ಅನ್ನೋ ಕಲ್ಪನೆ ಅಂದ್ರೆ ಒಂದು ಪ್ರಮಾಣದಿಂದ ಇದೆ ಆ ರೀತಿ ಅಂತ ಇಟ್ಟುಕೊಂಡು ಏನ್ ಮಾತನಾಡ್ತಾರೆ ಅದರ ಬಗ್ಗೆ. ಇಷ್ಟು ಇಲ್ಲಿ ಅಂಶ ಅನ್ನೋದ್ರ ವಿವರಣೆ. ಇದಾದ ಮೇಲೆ ಏವ ಅಂತ ಒಂದು ಶಬ್ದ ಬಳಸಿದ್ದಾರೆ ಇಲ್ಲಿ, ಯಥ ಆಭಾಸತಾಮೇವ ಶ್ರುತಿ. ವೇದ ವಾಕ್ಯ ನಿಜವಾಗಿ ಆ ಜೀವನ ಪರಮಾತ್ಮನ ಪ್ರತಿಬಿಂಬನೆ ಅಂತ ಹೇಳಿದ್ದಾರೆ, ಜೀವ ಪರಮಾತ್ಮನ ಪ್ರತಿಬಿಂಬನೆ ಆಗಿದ್ದಾನೆ ಅಂತ. ಅದ್ರ ಒತ್ತು ಕೊಡ್ತಾ ಇದ್ದಾರೆ. ಒತ್ತಿ ಹೇಳೋದು ಯಾವಾಗ ಅಂದ್ರೆ ಅದ್ರ ಬಗ್ಗೆ ಆದರ ಮಾಡಿ, ಸುಳ್ಳಲ್ಲ, ಅದ್ರ ಬಗ್ಗೆ ಸಂದೇಹ ಪಡಬೇಡಿ, ಎಂದಿಗೂ ಪರಮಾತ್ಮನ ಪ್ರತಿಬಿಂಬ ಜೀವ ಹಾಗೇ ಇರ್ತಾನೆ ಅಂತ. ಇಷ್ಟು ಇಲ್ಲಿ ವಿಷಯ ಬಂತು. ಇದರ ಮುಂದೆ ಸಂಗ್ರಹ ಮಾಡ್ತಾರೆ, ಇದೊಂದು ಏನ್ ಹೇಳ್ದಾಗ ಆಯ್ತು ಅಂತ ಜಯತೀರ್ಥರೇ ಬಿಡಿಸ್ತಾರೆ ಬಹಳ ಚೆನ್ನಾಗಿ. ಏತದುಕ್ತಂ ಭವತಿ ಅಂತ ಮುಂದಿನ ಸುಧಾ ಮೂಲ. ಈ ಶ್ಲೋಕ ವಿವರಣೆ ಆದ್ಮೇಲೆ ಮುಂದಿನ ಸುಧಾ ಭಾಗ ಏನಿದೆ ಅಲ್ಲಿಗೆ ಬಂದಿದ್ದೇನೆ. ಏತದುಕ್ತಂ ಭವತಿ. ಈಗ ನೀವು ಇಲ್ಲಿವರೆಗೂ ಏನ್ ಹೇಳಿದ್ರಿ? ಈಗ ಬ್ರಹ್ಮ ಇದ್ದಾನೆ, ಬ್ರಹ್ಮ ಅಂದ್ರೆ ಪರಮಾತ್ಮ, ಪರಮಾತ್ಮನು ತನ್ನಲ್ಲಿ, ಪರಮಾತ್ಮನಿಗೂ ತನಗೂ ಏನ್ ಸಂಬಂಧ ಅಂತ. ಈಗ ನಮಗೆ ಬೇರೆಯವ್ರ ಜೊತೆ ಏನು ಭೇದ, ನಾವು ಬೇರೆ ಬೇರೆಯವ್ರು ಬೇರೆ. ಈಗ ನಮಗೆ ನಮ್ ಜೊತೆ ಏನು ಅಂತ, ನಮಗೆ ನಮ್ಮ ಜೊತೆ ಇದು ಹೇಗ್ ಸಾಧ್ಯ? ನನ್ನಲ್ಲಿ ನಾನು ಅಂದ್ರೆ ನಮಗೆ ನಮ್ಮಲ್ಲಿ ಏನ್ ಸಂಬಂಧ? ನಾನೇ ಹೊರತು ನಾನೇನ್ ಬೇರೆಯವನಲ್ಲ. ನಾನು ನಾನೇ ಅನ್ನೋದಕ್ಕೇನರ್ಥ? ನನಗೆ ನನ್ನೊಂದಿಗೆ ಐಕ್ಯ ಇದೆ ಅಂತ ಅರ್ಥ. ನಾನು ನಾನೇ, ಬೇರೆಯವನಾಗ್ಲಿಕ್ಕೆ ಸಾಧ್ಯ ಇಲ್ಲ ಅಂದೇನ್ ಅಭಿಪ್ರಾಯ? ಇದನ್ನ ಶಾಸ್ತ್ರದಲ್ಲಿ ಹೇಗೆ ಹೇಳ್ತಾರೆ? ನಾನು ನಾನೇ ಅನ್ನೋದನ್ನ, ನನ್ನಲ್ಲಿ ನನ್ನ ಅಭೇದ ಇದೆ ಅಂದ್ರೆ ನಾನೇ ಅನ್ನೋದಕ್ಕೆ ನನ್ನಲ್ಲಿ ನನ್ನ ಐಕ್ಯ ಇದೆ, ಅಭೇದ ಇದೆ ಅಂತ ಹೇಳ್ತೀವಿ. ಅದೇ ಬೇರೆಯವ್ರ ಜೊತೆಗೆ ನನಗೆ ಅಭೇದ ಇಲ್ಲ, ಐಕ್ಯವೂ ಇಲ್ಲ ಅಂದ್ರೆ ಬೇರೆಯವರು ಯಾವತ್ತು ಬೇರೆಯವರೇ, ನಾವು ಯಾವತ್ತು ನಾವೇ, ವ್ಯತ್ಯಾಸ ಇದೆ ಅಂತ. ಈ ಚೇತನ ಅಂತ ಒಂದು ಅನುಮಾನ ಹೇಳಿದ್ರು ಮುಂಚೆ ಏನಂದ್ರೆ ಚೇತನ, ಬ್ರಹ್ಮ ಚೇತನ, ಜಡ ಅಲ್ಲ, ಅವನು ಹೇಗೆ ಅವನೇ ಆಗಿದಾನೋ ಜೀವರು ಕೂಡ ಚೇತನರೇ, ಅವರು ಕೂಡ ದೇವರೇ ಹೊರತು ದೇವರಿಗಿಂತ ಬೇರೆ ಚೇತನ ಆಗಿಲ್ಲ ಅಂತ. ಆದ್ರೆ ಇದು ತಪ್ಪು. ಜೀವನಿಗೂ ಬ್ರಹ್ಮನಿಗೂ ಅಭೇದ ಹೇಳಲಿಕ್ಕೆ ಬರೋದೇ ಇಲ್ಲ. ಯಾಕೆ ಅಂದ್ರೆ ನಾವು ಒಂದು ಅನುಮಾನ ಪ್ರಮಾಣ ಕೊಡ್ತೀವಿ. ಈ ಅನುಮಾನದಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಜೀವ ಎಂದಿಗೂ ಪರಮಾತ್ಮನಾಗ್ಲಿಕ್ಕೆ ಸಾಧ್ಯ ಇಲ್ಲ, ಪರಮಾತ್ಮನೇ ಬೇರೆ ಜೀವನೇ ಬೇರೆ, ಒಂದಂತೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದ್ರೆ ಜೀವ
ಆ ಪರಮಾತ್ಮನ ಪ್ರತಿಬಿಂಬ ಆಗಿದ್ದಾನೆ. ಅದನ್ನ ಒಂದೇ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೊಂದು ಅನುಮಾನ ಕೊಡ್ತಾರೆ. ಈ ಅನುಮಾನ ಎಲ್ಲ ನಮ್ಗೆ ನೆನಪಿರ್ಬೇಕು. ಇದೆಲ್ಲ ಅನುವಾದ ಮಾಡಬೇಕು ಅಂತಾದ್ರೆ ತುಂಬಾ ಉಪಯೋಗಕ್ಕೆ ಬರುತ್ತೆ. ಈ ವಿಷಯ ಎಲ್ಲ ಶ್ರೀಗಳ ಮುಂದೆ ಅಥವಾ ಯಾರು ಮುಂದೆ ಅನುವಾದ ಮಾಡ್ಬೋದು ನಾವು. ಬಹಳ ಚೆನ್ನಾಗಿದೆ ಅನುಮಾನದ ಮುಖಾಂತರ. ಈ ಅನುಮಾನ ಏನಿದೆ ನೋಡಿ, ಜೀವ ಬ್ರಹ್ಮಾಭಿನ್ನೋ ನ ಭವತಿ ತದಾಭಾಸತ್ವಾತ್. ಯದಾ ಯಹ ಅಂತ ಮುಂದಿದೆ, ಯಹ ಯದಾಭಾಸಃ ನಾಸೌ ತದಭಿನ್ನ ಯಥಾ ಸೂರ್ಯಕಾದಿ ಸೂರ್ಯಾದಿನ ಇತಿ ಅನುಮಾನ ವಿರೋಧಾತ್. ಒಂದು ಅನುಮಾನ ಬರೋದು ದೀರ್ಘ ಉದ್ದ. ಈ ಅನುಮಾನಕ್ಕೆ ಇಷ್ಟೇ ಅರ್ಥ. ಈಗ ಸೂರ್ಯನ ಪ್ರತಿಬಿಂಬ ಮೂಡ್ತು ನೀರ್ನಲ್ಲಿ. ಅವನು ಸೂರ್ಯನ ಅಂತ ಪ್ರಶ್ನೆ ಕೇಳಿದ್ರೆ ನೀರ್ನಲ್ಲಿ ತೋರ್ದವನು ಅವನು ಸೂರ್ಯ ನಿಜ. ಮೇಲಿರೋ ಸೂರ್ಯನೇ ಅವನ ಅಲ್ಲ, ಅವನ ರೂಪ ಕಾಣ್ತಾ ಇದೆ ಅಷ್ಟೇ. ಯಾಕೆಂದ್ರೆ ನೀರ್ನಲ್ಲಿರೋ ಸೂರ್ಯನ ಮುಟ್ರೆ ನಮಗೆ ಆ ಮೇಲಿನ ಸೂರ್ಯ ಅಂತೂ ಜೀವನದಲ್ಲಿ ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ಕೆಳಗಿರೋ ಸೂರ್ಯ ಅಂತೂ ಮುಟ್ತಾ ಇದೀವಲ್ಲ, ಹಾಗಾದ್ರೆ ಅವನನ್ನೇ ಮುಟ್ಬೋದ? ಹಾಗಾದ್ರೆ ಸೂರ್ಯನನ್ನ ನಾವು ಹತ್ರನೇ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಒಂದ್ ವೇಳೆ ಅದೇ ಸೂರ್ಯ ಆಗಿದ್ದ ನೀರಿನ ಮೇಲೆ, ಆಯ್ತಾ, ಅಂದ್ರೆ ಅವನ ರೂಪ ಇದೆ, ಅವನೇ ಬಂದಿಲ್ಲ ಅಂತ ತಾತ್ಪರ್ಯ. ಅವನೇ ಆಗ್ಬಿಟ್ಟಿದ್ರೆ ನಮ್ಗ ಅವನ ಹತ್ರ ಇರ್ಲಿಕ್ಕೆ ಸಾಧ್ಯನಾ? ಮುಟ್ಲಿಕ್ ಸಾಧ್ಯನಾ? ಇಲ್ಲ. ಆ ನೀರಿನಲ್ಲಿ ತೋರುವಂತಹದ್ದನ್ನ ಮುಟ್ಬಹುದು. ಕನ್ನಡಿಲಿರುವಂತಹ ಪ್ರತಿಬಿಂಬ ನಾವು ಮುಟ್ಬಹುದು. ಕನ್ನಡಿ ಹತ್ರ ಹೋಗ್ತೀವಿ, ಮುಟ್ತಾ ಇರ್ತೀವಿ ಕನ್ನಡಿನ. ವಸ್ತುತಃ ಅವ್ನ ಕನ್ನಡಿ ಒಳಗಡೆ ಇರೋನು ಸುಮ್ನೆ ತೋರ್ತಾ ಇರೋದು ರೂಪ ಅಷ್ಟೇ. ಅದು ಕನ್ನಡಿನೇ ನಮ್ಮ ಆಕಾರ ತಾಳ್ಬಿಟ್ಟಿದೆ ಅಷ್ಟೇ. ನಮ್ಮ ಆಕಾರ ಕನ್ನಡಿಗೆ ಬಂದ್ಬಿಟ್ಟಿದೆ. ಯಾವಾಗ ನಾವು ಮುಂದೆ ನಿಲ್ತೀವಿ, ಯಾವಾಗ ಈಚೆ ಬರ್ತೀವಿ, ಕನ್ನಡಿಲಿ ನಮ್ಮ ಆಕಾರನೇ ಇರಲ್ಲ. ಅದಿರ್ಲಿ. ಅಂತೂ ಆಭಾಸ ಅನ್ನೋ ಶಬ್ದಕ್ಕೆ ಜೀವ ಪರಮಾತ್ಮನ ಆಭಾಸ, ಪ್ರತಿಬಿಂಬ ಅಂತ ಅರ್ಥ. ಪ್ರತಿಬಿಂಬ ಅಂತ ಆದ್ಮೇಲೆ ಎಂದಿಗೂ ಕೂಡ ಒಂದಾಗ್ಲಿಕ್ಕೆ ಸಾಧ್ಯ ಇಲ್ಲ. ಹೇಗೆ ಸೂರ್ಯನ ಪ್ರತಿಬಿಂಬ ಏನಿದೆ ನೀರ್ನಲ್ಲಿ ಮೂಡೋದು, ಅದು ಜೊತೆಗೆ ಆ ಮೇಲಿರುವ ಸೂರ್ಯ ಇಬ್ರು ಒಂದೇ ಅಲ್ಲ, ಬೇರೆ ಬೇರೆ. ಯಾಕೆ ಬೇರೆ ಬೇರೆ ಅಂದ್ರೆ ಇಬ್ಬರಿಲ್ಲೂ ಏನಿದೆ, ಬಿಂಬ ಪ್ರತಿಬಿಂಬ ಭಾವ ಅನ್ನೋ ಸಂಬಂಧ ಇದೆ. ಒಂದನ್ನ ಬಿಂಬ ಅಂತ ಕರಿತೀವಿ, ಪ್ರತಿಬಿಂಬ ಅಂತ ಮತ್ತೊಂದನ್ನ ಕರಿತೀವಿ. ನೋಡಿ, ಬಿಂಬ ಅಂತ ಕರಿತೀವಿ, ಇನ್ನೊಂದನ್ನ ಪ್ರತಿಬಿಂಬ ಅಂತ ಕರಿತೀವಿ. ಯಾಕೆ ಬೇರೆ ಬೇರೆ ಶಬ್ದ ಬಳಸ್ತೀವಿ? ಬೇರೆ ಬೇರೆ ಶಬ್ದ ಬಳಸ್ತೀವಿ ಅಂದ್ರೆ ಎರಡು ಬೇರೆ ಬೇರೆ ಅಂತ ಅರ್ಥ. ಇಲ್ಲ ಒಂದೇ ಅಂತ ಆಗೋದಿದ್ರೆ ಬಿಂಬ ಬಿಂಬ ಅಂತ ಹೇಳ್ಬೇಕಾಯ್ತು. ಬಿಂಬ ಪ್ರತಿಬಿಂಬ ಅಂತ ಯಾರು ಹೇಳಲ್ಲ. ಓ, ಬಿಂಬದ ಮುಂದೆ ಇರುವಂತಹದ್ದು ಪ್ರತಿಬಿಂಬ ಅಂತ ಅರ್ಥ. ಅದನ್ನೇ ಇಲ್ಲಿ ಮೇಲಕ್ಕೆ ಸೂರ್ಯನಿದ್ದಾನೆ, ಕೆಳಕ್ಕೆ ಆ ಸೂರ್ಯನ ಪ್ರತಿಬಿಂಬ ಇದೆ ಅಂತ ಇಷ್ಟು. ಹಾಗಾದ್ರೆ ಬಿಂಬ ಪ್ರತಿಬಿಂಬಗಳಿಗೆ ಐಕ್ಯ ಎಂದು ಹೇಳಿಕ್ ಬರಲ್ಲ. ಅದನ್ನ ಇಲ್ಲಿ ಯಥಾ ಸೂರ್ಯಕಾದಿಹಿ ಸೂರ್ಯಾದಿನ ಅಂತ ಹೇಳಿದ್ದಾರೆ. ಹಾಗಾದ್ರೆ ಜೀವನು ಕೂಡ ಪರಮಾತ್ಮನಿಗಿಂತ ಬೇರೆ ಅಂತಾನೆ ಹೇಳ್ಬೇಕು ಹೊರತು ಒಂದೇ ಅಂತ ಹೇಳಲಿಕ್ಕೆ ಬರಲ್ಲ. ಯಾಕೆ? ತದಾಭಾಸತ್ವ, ಜೀವ ಪರಮಾತ್ಮನ ಪ್ರತಿಬಿಂಬ. ಯಹ ಯದಾಭಾಸಃ ನಾಸೌ ತದಭಿನ್ನ. ವ್ಯಾಪ್ತಿ, ಯಾರು ಯಾರ ಪ್ರತಿಬಿಂಬರಾಗಿರ್ತಾರೋ ಅವರು ಎಂದಿಗೂ ಅವರೇ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಅವರಿಗಿಂತ ಬೇರೆನೆ ಆಗ್ಬೇಕು. ಈ ಯಾರು ಗುರುಗಳನ್ನು ನೋಡ್ತಾ ಇರ್ತೀವಿ, ನೀವು ಆ ಗುರುಗಳ ಪ್ರತಿಬಿಂಬರಾಗಿ ನಮಗ್ ಕಾಣ್ತಾ ಇದ್ದೀರಿ ಅಂತ ಹೇಳ್ತಾ ಇರ್ತೀವಿ. ಆ ಗುರುಗಳ ಪ್ರತಿಬಿಂಬರಾಗಿದ್ದ ನಿಮ್ಮಲ್ಲಿ ಆ ಗುರುಗಳನ್ನ ನಾವು ಕಾಣ್ತಾ ಇದೀವಿ ಅಂತ ಅರ್ಥ, ಹೊರತು ಆ ಗುರುಗಳೇ ನೀವು ಅಂತ ಅರ್ಥನಾ? ಅಲ್ಲ. ಅದಕ್ಕೆ ಅಭಿನವ ಅಭಿನವ ಅಂತ ಕೆಲಸಲಿ ಗುರುಗಳನ್ನ ಶ್ಲಾಘನೆ ಮಾಡ್ಬೇಕಾದ್ರೆ ಹೇಳುವಂತದ್ದಿದೆ. ಅಂತೂ ಅವರೇ ಅಲ್ಲ, ಅವರ ಸನ್ನಿಧಾನ, ಅವರನ್ನ ನಿಮ್ಮಲ್ಲಿ ಕಾಣ್ತಾ ಇದೀವಿ ಅಂತ ಅರ್ಥ. ಅವರ ಪ್ರತಿಬಿಂಬದಂತೆ ಇದ್ದೀರಿ, ಅವರ ಪ್ರತಿನಿಧಿಯಂತೆ ನೀವಿದ್ದೀರಿ ಅಂತ ಹೇಳೋದು ಆ ದೃಷ್ಟಿಯಲ್ಲಿ. ಅಂತೂ ಇಲ್ಲಿಯವರೆಗೆ ನಾವು ನಮ್ಮ ಪ್ರಕಾರ ಈ ಅನುಮಾನ ಹೇಳಿ ಜೀವ ಬ್ರಹ್ಮ ಬೇರೆ ಅಂತ ಹೇಳಲಿಕ್ಕೆ ಸಾಧನೆ ಮಾಡ್ತೀವಿ ಅಂತ ಅನುಮಾನವನ್ನ ತೋರಿಸಿದ್ದಾರೆ. ಮತ್ತೆ ಇದರ ವಿವರಣೆ ಮುಂದೆ ಅನುವ್ಯಾಖ್ಯಾನ ಶ್ಲೋಕಗಳಲ್ಲಿ ಬರುವಂತಹ ವಿಶೇಷ ವಿಷಯಗಳನ್ನ ಮುಂದಿನ ಪಾಠ ಅಂದ್ರೆ ಬಿದಿಗೆ ದಿವಸ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ, ಇಂದಿನ ಈ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲ ಕೃಷ್ಣನಿಗೆ ನಮಸ್ಕಾರ. ಪ್ರತಿ ಅಂದ್ರೆ ಸಾದೃಶ್ಯ ಸರ್, ಆತ್ಮ ವೈ ಪುತ್ರನಾಮಾಸಿ ಅಂದ್ರೆ ಅದು ಕೇವಲ ಪುತ್ರ ಅಂತಾನೆ ತಗೋಬೇಕಾ, ಇಲ್ಲ ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಎರಡೂ ಅಪ್ಲಿಕಬಲ್ ಆದ? ಏನ್ ಆತ್ಮವೇ ಪುತ್ರನಾಮಾಸಿ? ಆತ್ಮವೈ ಅದು ಕೇವಲ ಮಗ ಮಾತ್ರ ತಂದೆನ ಒಂದ್ ಅಂಶ ಅಂತನಾ, ಅಥವಾ ಮಗ ಮಕ್ಕಳು ಅಂತನಾ ಅರ್ಥ? ಅದೇನಂದ್ರೆ ಪುತ್ರ ಅನ್ನೋ ಶಬ್ದದಿಂದ ಪುತ್ರಿಯನ್ನ ತಗೊಳ್ಬೇಕಷ್ಟೇ, ಉಪಲಕ್ಷಣ ಅಂತ ಹೇಳ್ತೀವಲ್ಲ. ಈಗ ಹಾಗೆ ಅಂದ್ರೆ ಆ ತರ ತಗೊಳ್ಬೇಕು ಬರೀ. ಆದ್ರೆ ಪುತ್ರ ಅನ್ನೋ ಶಬ್ದದಿಂದ ಸಿಗಲ್ಲ. ಅದಕ್ಕೆ ಶಾಸ್ತ್ರದಲ್ಲಿ ಏನ್ ಹೇಳ್ತಾರೆ, ಅಪತ್ಯ ಅಂತ ಎಲ್ಲಾರು ಬಳಸಿದ್ರೆ ಸಿಕ್ಬಿಡತ್ತೆ. ಅಪತ್ಯ ಅಂದ್ರೆ ಅದು ಹೆಣ್ಮಗಳು ಆಗ್ಬೋದು, ಗಂಡು ಆಗ್ಬೋದು. ಪುತ್ರ ಅಂತ ಬಳಸಿದ್ರೆ ತಗೊಳ್ಬೇಕಷ್ಟೇ. ನೀವ್ ಹೇಳಿ ಈಗ ಇಲ್ಲಿ ಬರೀ ಗಂಡ ಮಗ ಅಂತಾನೆ ಮಾತ್ರ ತಗೋಬೇಕಾ ಸರ್? ಅದು ಇಲ್ಲೇ ಬರುತ್ತೆ, ಸುಧಾದಲ್ಲೇ ಮುಂದ್ ವಿಚಾರ ಇದೆ ಉಪಮಾಧಿಕರಣದಲ್ಲಿ. ಅದು ಮಗನ ತಂದೆಯ ಒಂದ್ ಅಂಶ ಮಗ ಅಂತ ಮುಂದ್ ಬರುತ್ತೆ.
ತಂದೆಯ ಒಂದು ಅಂಶ ಮಗ ಅಂದ್ರೆ ಹೇಗೆ ಅಂತ ಒಂದು ವಿಚಾರ ಬರುತ್ತೆ, ಇಲ್ಲೇ ಬರುತ್ತೆ ಹೇಳ್ತೀನಿ. ಆಚಾರ್ಯ ಪ್ರತಿ ಅಂದ್ರೆ ಸಾದೃಶ್ಯ ಏನ? ಆಗ್ಬೋದು ಪ್ರತಿ ಪ್ರತಿಬಿಂಬ, ಪ್ರತಿ ಒಳಗಿಂದ ಪ್ರತಿ ಅದಲ್ಲ, ಪ್ರತಿಬಿಂಬ ಒಳಗಿಂದ ಪ್ರತಿ ಶಬ್ದ ಅಂದ್ರೆ ಸಾದೃಶ್ಯ ಏನ? ಸಾದೃಶ್ಯ ಸಾದೃಶ್ಯ ಅನ್ನೋ ಅರ್ಥದಲ್ಲಿ ಇಲ್ಲಿ ಹೇಳಿಲ್ಲ ಪ್ರತಿ ಅನ್ನೋದನ್ನ, ಪ್ರತಿಬಿಂಬ ಅನ್ನೋಲ್ಲಿ. ಆದ್ರೆ ಬಿಂಬ ಸಮ್ಮುಖದಲ್ಲಿರೋದು ಪ್ರತಿಬಿಂಬ. ಸಮ್ಮುಖ ಪ್ರತಿ ಅಂತ ಪ್ರತ್ಯಕ್ಷ ಅನ್ನೋಲ್ಲಿ ಹೇಳ್ತೀವಲ್ಲ, ಅಕ್ಷಂ ಪ್ರತಿ ಪ್ರತ್ಯಕ್ಷ. ಅಂದ್ರೆ ಪ್ರತಿಬಿಂಬ ಒಳಗಿನ ಪ್ರತಿಗೆ ಅರ್ಥ ಏನ್ ತಗೊಳ್ಳೋದು ನಾವು? ಅಭಿಮುಖ, ಆಭಿಮುಖ್ಯ ಅನ್ನೋ ಅರ್ಥದಲ್ಲಿ ಎದುರಿಗಿರೋದು, ಆಪೋಸಿಟ್ ಸೈಡ್ ಎದುರಿಗಿರೋದು. ಅದು ಹೇಳಿದ್ರಲ್ಲ ಅದೇ. ಅಭಿ ಅಂದ್ರೆ ಏನಂದ್ರೆ ಅಭಿಕ ಏನಾಗ್ತದೆ ಅರ್ಥ ಮೇಲೆ ಇಲ್ಲೇ? ಅಭಿಮುಖ ಎದುರಿಗಿರೋದು, ಬಿಂಬದ ಎದುರಿಗಿರೋದು ಪ್ರತಿಬಿಂಬ ಅಷ್ಟೇ. ಎದುರಿಗಿರೋದು ಅಂದ್ರೆ ಅದ್ರ ಸಂಬಂಧ ಪಡೆದಿರೋದು ಅಂತ ಆಗ್ತಾರೆ. ಎದುರಿಗೆ ಇರ್ಬೇಕು ಅಂದ್ರೆ ಸೂರ್ಯ ಮೇಲೆ ಇದ್ದಾನೆ ಕೆಳಗಡೆ ಅಂದ್ರೆ ಅದ್ರ ಎದುರು ಅಂತ ಆತರ, ಅದರ ಸಂಬಂಧ ಇರೋದು. ಹೌದು ಹೌದು. ಆಮೇಲೆ ಇವು ಪುತ್ರ ಅಂದ್ರೆ ತ್ರಾತಾಯವ ನರಕಾತ್, ಅದಕ್ಕೆ ಪುತ್ರ ಅಂತಾರಲ್ಲ? ಹೌದೌದು, ತ್ರಾತಾಜಯವ ನರಕ ಸಹಿ ಪುತ್ರ. ಸರಿ, ಅಂದ್ರೆ ಹಂಗ ಆ ಅರ್ಥ ತಗೊಂಡ್ರೆ ಇಲ್ಲಿ ಸುಮಧ್ವ ಅಲ್ಲೇ ಪುತ್ರ ಅಂದ್ರೆ ಇವ್ ಹುಡುಗಿ ಆಗ್ತಾನಲ್ಲ, ಹುಡುಗ 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 ಆಗ್ತಾನಲ್ಲ. ಓಕೆ, ತ್ರಾತಾಯವ ನರಕಾತ್ ಬರೋಬರಲ್ಲ? ಸರಿ ಸರಿ. ನಮಸ್ಕಾರ ಸರ್. ನಮಸ್ಕಾರ.